ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸಲು ಯಾವ ದಾಖಲಾತಿಗಳು ಇಟ್ಟುಕೊಂಡಿರಬೇಕು, ಜೊತೆಗೆ ಯಾವಾಗ ಗೃಹಲಕ್ಷ್ಮಿಗೆ ಅರ್ಜಿಯನ್ನು ಸಲ್ಲಿಸಬಹುದು, ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರು, 2023 ಚುನಾವಣೆಗೆ ಮುನ್ನ ಕಾಂಗ್ರೆಸ್ ಘೋಷಣೆ ಮಾಡಿದಂಥ 5 ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ 6 ತಿಂಗಳಲ್ಲಿ ಎಲ್ಲವನ್ನೂ ಕೂಡ ಈಡೇರಿಸಿತು. ಜೊತೆಗೆ ಒಂದು ಮಟ್ಟಿಗೆ ತಾನು ಕೊಟ್ಟಂಥ ಮಾತನ್ನು ಉಳಿಸಿಕೊಂಡ ಮೊಟ್ಟ ಮೊದಲ ಸರ್ಕಾರ ಎನ್ನುವಂಥ ಹೆಗ್ಗಳಿಕೆ ಸಿದ್ದರಾಮಯ್ಯನವರ ಪಾಲಾಯಿತು. ಸರಿಸುಮಾರು ವರ್ಷಕ್ಕೆ 60,000 ಕೋಟಿಯಷ್ಟು ಎಕ್ಸ್ಟ್ರಾ ಹೊರೆ ಬಿದ್ದರೂ ಕೂಡ ಎಲ್ಲೂ ಕೂಡ ಗೊಂದಲ ಮಾಡಿಕೊಳ್ಳದೆ 1-2 ತಿಂಗಳು ಲೇಟ್ ಆದರೂ ಕೂಡ ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ಗೃಹಜ್ಯೋತಿ ಹಣ ಆಗಿರ್ಬೋದು, ಜೊತೆಗೆ ಯುವ ನಿಧಿ ಅದು ಇದು ಎಲ್ಲವೂ ಕೂಡ ಅನ್ನ ಬಗ್ಗೆ ಎಲ್ಲವೂ ಕೂಡ ಸಿಲಿಸಾಗಿ ಬಂತು. ಆದರೆ ಮುಂದುವರಿದ ಹಂತವಾಗಿ ಕೆಲವೊಂದು ಕಡೆ ಹಣ ಪೋಲಾಗ್ತಿದೆ. ಕೆಲವೊಂದು ಗೃಹಲಕ್ಷ್ಮಿಯರ ನಿಧನದ ನಂತರವೂ ಕೂಡ ಅವರ ಖಾತೆಗೆ ಇನ್ನೂ ಅಕೌಂಟ್ ಹೋಗ್ತಿದೆ. ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಫೇಕ್ ಆಗಿದೆ. ಹೀಗಾಗಿ ಸುಮಾರು 4 ಲಕ್ಷದಷ್ಟು ಮೆಂಬರ್ಸ್ಗೆ, ಗೃಹಲಕ್ಷ್ಮಿಯರಿಗೆ ಹಣ ಪೋಲಾಗಿ ಸಂದಾಯ ಆಗ್ತಿದೆ. ಸುಮಾರು ಈ ಒಂದು ಕಾರ್ಯದಿಂದ 1,000ಕ್ಕೂ ಹೆಚ್ಚು ಕೋಟಿಯಷ್ಟು 1,000 ಕೋಟಿಯಷ್ಟಕ್ಕೂ ಹೆಚ್ಚು ಹಣ ಪೋಲ ಆಗ್ತಿದೆ ಅನ್ನೋ ದೃಷ್ಟಿಯಲ್ಲಿ ಸರ್ಕಾರ ಮನಗಂಡು ಈಗಿನ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಕೆಲವೊಂದಿಷ್ಟು ಬದಲಾವಣೆ ಅಂತಂದು ಈ ಅರ್ಜಿಯನ್ನು ಮರುಪರಿಶೀಲನೆ ಮಾಡಿ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಆ ಸಲ್ಲಿಕೆ ಮಾಡಿ ವ್ಯಾಲಿಡ್ ಆದಂಥ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಹಣ ಹೋಗುತ್ತೆ ಬರುತ್ತೆ ಅನ್ನುವಂಥ ಒಂದು ಶಾಕಿಂಗ್ ನಿರ್ಧಾರವನ್ನು, ಒಂದು ಗಟ್ಟಿ ನಿರ್ಧಾರವನ್ನು ಕೈಗೊಂಡಿದ್ದೀಗ ಆ ಅರ್ಜಿ ಸಲ್ಲಿಸಲಿಕ್ಕೆ ಏನೇನು ಬೇಕು, ಯಾವಾಗ ಸಲ್ಲಿಸಬಹುದು ಎನ್ನುವಂಥ ಮಹತ್ವವಾದಂಥ ಆದೇಶವನ್ನು, ಮಾರ್ಗಸೂಚಿಯನ್ನು ಹೊರಡಿಸುವ ನಿಟ್ಟಿನಲ್ಲಿ ಒಂದು ಖಡಕ್ ಆದೇಶವನ್ನು ಕೊಟ್ಟಿದೆ. ಹಾಗಾದರೆ ಹೊಸದಾಗಿ ಗೃಹಲಕ್ಷ್ಮಿಯವರು ಎಲ್ಲೆಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಎನ್ನುವುದನ್ನು ನೋಡ್ತಾ ಹೋದರೆ ಬೆಂಗಳೂರಿನಲ್ಲಿದ್ದವರಿಗೆ ಬೆಂಗಳೂರಿನಿದೆ, ಅಥವಾ ಬೇರೆ ಬೇರೆ ಜಿಲ್ಲೆಯಲ್ಲಿದ್ದವರಿಗೆ ಜಿಲ್ಲಾ 1 ಕೇಂದ್ರದಲ್ಲಿ ಈ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಕರ್ನಾಟಕ 1 ಎನ್ನುವಂಥ ಒಂದು ಜಾಗದಲ್ಲೂ ಕೂಡ ಕರ್ನಾಟಕವನ್ನು ಬೂತ್ ಇದೆಯಲ್ಲ, ಅಲ್ಲೂ ಕೂಡ ಪೋರ್ಟಲ್ ಕೂಡ ನೀವು ಗೃಹಲಕ್ಷ್ಮಿಯ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಗ್ರಾಮ 1 ಇದೆಯಲ್ಲ, ಅಂದರೆ ಕರ್ನಾಟಕ 1, ಜಿಲ್ಲಾ 1, ಬೆಂಗಳೂರು 1 ಮತ್ತು ಗ್ರಾಮ 1ಗಳಲ್ಲಿ ನೀವು ಗೃಹಲಕ್ಷ್ಮಿಯರು ತಮ್ಮ ಗ್ಯಾರಂಟಿ ಹಣಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಎನ್ನುವುದನ್ನು ನೋಡ್ತಾ ಇದ್ರೆ ಗೃಹಲಕ್ಷ್ಮಿ ಹಣ ಮನೆಯ ಯಜಮಾನಿಗೆ ಬರುತ್ತೆ. ಇದು ಈ ಸಲ ಒಂದು ಚಿಕ್ಕ ಬದಲಾವಣೆ ಇದೆ. ಅದರ ಅಷ್ಟು ದೊಡ್ಡ ಡಿಫರೆನ್ಸ್ ಆಗಲ್ಲ. ಯಜಮಾನಿಯ ಬದಲು ಮನೆಯ ಸೊಸೆ ಅಥವಾ ಮನೆಯ ಮಗಳು ಎನ್ನುವಂಥ ಒಂದು ಕಾಲಮನ್ನು ಇಟ್ಟಿದ್ದಾರೆ. ಇದು ಒಂದು. ಇನ್ನು ಆ ಮನೆಯ ಸೊಸೆ ಅಥವಾ ಮನೆಯ ಮಗಳ ಬ್ಯಾಂಕ್ ಅಕೌಂಟ್ ಇರಬೇಕು, ಸಕ್ರಿಯವಾದಂಥ ಬ್ಯಾಂಕ್ ಅಕೌಂಟ್ ಇರಬೇಕು ಮತ್ತು KYC ಕೂಡ ಆಗಿರಬೇಕು. ಅಂದರೆ ಸರ್ಕಾರ ಹಣ ಹಾಕಿದ ಕೂಡಲೇ ಅದು ನೇರವಾಗಿ ಆ ಬ್ಯಾಂಕ್ ಅಕೌಂಟ್ಗೆ ಬರಬೇಕು. ಹಾಗಾಗಿ ಆಧಾರ್ ಲಿಂಕ್ ಕೂಡ ಆಗಿರಬೇಕು. ಅಂದರೆ ಯಜಮಾನಿಯ ಸಕ್ರಿಯ ಬ್ಯಾಂಕ್ ಅಕೌಂಟ್ ಇರಬೇಕು. ಒಂದು ಬ್ಯಾಂಕ್ ಅಕೌಂಟನ್ನು ಇಟ್ಕೊಳ್ಬೇಕು. ಎರಡನೇದಾಗಿ ಮಹಿಳೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಇಟ್ಟುಕೊಳ್ಳಬೇಕು. ಮಾಡಿಸಿಲ್ಲ ಅಥವಾ ತುಂಬ ದಿನ ಆಯಿತು, 2 ವರ್ಷದಿಂದ ಆದರೆ ಹೊಸದಾಗಿ ಅದನ್ನು ಮಾಡಿಸಿಕೊಳ್ಳಬೇಕು. ಜಾತಿ ಪ್ರಮಾಣ ಅಥವಾ ಆದಾಯ ಪ್ರಮಾಣ ಅಂದ್ಕೊಳ್ಳೋದು 2 ವರ್ಷಕ್ಕೊಂದು ಚೇಂಜ್ ಆಗುತ್ತೆ. ಹಾಗಾಗಿ ಈಗ ಮಾಡಬೇಕಂತ ಕೆಲಸ ಅಂದರೆ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಈಗ ಅರ್ಜೆಂಟಾಗಿ ಮಾಡಿಸ್ಕೊಂಡು ಇಟ್ಕೊಳ್ಬೇಕು. ಒಂದು, ಯಜಮಾನಿಯ ಬ್ಯಾಂಕ್ ಅಕೌಂಟ್ ಇಟ್ಕೊಳ್ಳಿ. ಎರಡನೇದಾಗಿ ಜಾತಿ ಮತ್ತು ಆದಾಯ ಪ್ರಮಾಣವನ್ನು ಹೊಸದಾಗಿ ಮಾಡಿಸ್ಕೊಳ್ಳಿ, ಯಾಕಂದರೆ ಅದು ವ್ಯಾಲಿಡ್ ಆಗಲ್ಲ ಒಮ್ಮೊಮ್ಮೆ 2 ವರ್ಷ ಆದ್ಕೊಳ್ಳಿ. ಮೂರನೇದಾಗಿ ಫಲಾನುಭವಿಯ ಪತಿಯ ಹೆಸರು ಮತ್ತು ಆಧಾರ್ ಕಾರ್ಡ್, ಅದೇನು ಡಿಫ್ರೆನ್ಸ್ ಆಗಲ್ಲ. ಗಂಡನ ಒಂದು ಆಧಾರ್ ಕಾರ್ಡ್ ಇಟ್ಕೊಳ್ಳಿ ಮತ್ತು ಪತಿ ಹೆಸರು, ಆಧಾರ್ ಕಾರ್ಡ್ ಅಂದ್ಕೊಳ್ಳಿ ಪತಿ ಹೆಸರು ಇರುತ್ತೆ, ಗಂಡನ ಒಂದು ಆಧಾರ್ ಕಾರ್ಡ್ ಇಟ್ಕೊಳ್ಳಿ. ಜೊತೆಗೆ ಈ ಯಜಮಾನಿಯ APL ಅಥವಾ BPL ಕಾರ್ಡ್ನ ಒಂದು ಜೆರಾಕ್ಸನ್ನು ಅಥವಾ ಒಂದು ಒರಿಜಿನಲ್ ಕಾರ್ಡನ್ನು ಇಟ್ಕೊಳ್ಳಿ. ಒಂದು ಗುರುತಿನ ಚೀಟಿಗಾಗಿ BPL ಕಾರ್ಡನ್ನು ಇಟ್ಕೊಳ್ಳಿ, ಅಲ್ಲಿ ನಿಮ್ಮ ಹೆಸರಿರುತ್ತೆ. ಎರಡನೇದಾಗಿ ತಮ್ಮ ಪತಿಯ ಒಂದು ಆಧಾರ್ ಕಾರ್ಡನ್ನು ಇಟ್ಕೊಳ್ಳಿ, ಅಲ್ಲಿ ಆಧಾರ್ ಕಾರ್ಡಲ್ಲಿ ಅವರ ಒಂದು ಆಧಾರ್ ನಂಬರ್ ಇರುತ್ತೆ ಅಥವಾ ಹೆಸರು ಇರುತ್ತೆ. ಮೂರನೇದಾಗಿ ಅರ್ಜೆಂಟಾಗಿ ಮಾಡಬೇಕಂತ ಕೆಲಸ, ಜಾತಿ ಮತ್ತು ಆದಾಯ ಪ್ರಮಾಣವನ್ನು ಮಾಡಿಸ್ಕೊಂಡು ಇಟ್ಕೊಳ್ಳಿ. ಜೊತೆಗೆ ಒಂದು ಬ್ಯಾಂಕ್ ಅಕೌಂಟ್. ಇಷ್ಟು ಬಿಟ್ಟು ಏನೂ ಇಲ್ಲ, 4 ಇರಬೇಕಾದಂಥದ್ದು. ಒಂದು ಅಕೌಂಟ್ ಇರಬೇಕು, ಎರಡನೇದಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಇರಬೇಕು, ಮೂರನೇದಾಗಿ ಒಂದು ಗಂಡನ ಆಧಾರ್ ಕಾರ್ಡ್ ಇರಬೇಕು, ಅಲ್ಲಿ ಆಧಾರ್ ಲಿಂಕ್ ಇರುತ್ತೆ, ಹೆಸರಿರುತ್ತೆ. ಜೊತೆಗೆ BPL ಮತ್ತು APLನ ನಿಮ್ಗೆ ಯಾವುದಿರುತ್ತಲ್ಲ ಅದರದ ಒಂದು ಗುರುತಿನ ಚೀಟಿ ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡ್ ಇರುತ್ತಲ್ಲ ಅದನ್ನು ಇಟ್ಕೊಳ್ಳಿ. ಇಷ್ಟು ಇರಬೇಕು. ಆದರೆ ಮುಂದುವರಿದ ಭಾಗವಾಗಿ ಯಾರ್ಯಾರು ಅನರ್ಹರು ಎನ್ನುವುದನ್ನು ನೋಡ್ತಾ ಹೋದರೆ, ಯಾರು ಇಲ್ಲಿ ಅಪ್ಲೈ ಮಾಡಲಿಕ್ಕಾಗಲ್ಲ ಎನ್ನುವುದನ್ನು ನೋಡ್ತಾ ಹೋದರೆ, ಮನೆಯ ಯಜಮಾನಿ ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು. ಕೇಂದ್ರ ಮತ್ತು ರಾಜ್ಯದ ಯಾವುದೇ ಒಂದು ಟ್ಯಾಕ್ಸನ್ನು ಅವರು ಪೇ ಮಾಡ್ತಾ ಇರಬಾರ್ದು. ಅವರು ಶ್ರೀಮಂತರ ಲೆಕ್ಕದಲ್ಲಿ ಬರ್ತಾರೆ. ಹೀಗಾಗಿ ಈ ಸಲ ಆದಾಯ ಪ್ರಮಾಣ ಪತ್ರವನ್ನು ಕೇಳಿರ್ತಾರೆ. ಮತ್ತು ಈ ಅಕೌಂಟ್ ಇದೆಯಲ್ಲ, ಅಂದರೆ ಯಾರ ಅಕೌಂಟ್, ಮನೆಯ ಯಜಮಾನಿ ಅಕೌಂಟಲ್ಲಿ
ಆಧಾರ್ ಲಿಂಕ್ ಆಗಿರಬೇಕು, ಬ್ಯಾಂಕಲ್ಲೂ ಕೂಡ ಆಧಾರ್ ಲಿಂಕ್ ಆಗಿರಬೇಕು ಮತ್ತು KYC ಆಗಿರಬೇಕು. ನೀವು ನಿಮ್ಮ ಆಧಾರ್ ಸಂಖ್ಯೆಯನ್ನು ಬ್ಯಾಂಕಲ್ಲಿ ಹೊಡೆದ ಕೂಡಲೇ ನೀವು ಟ್ಯಾಕ್ಸ್ ಪೇಯರ್ ಅಲ್ವಾ ಎನ್ನುವುದು ಕೂಡ ಸರ್ಕಾರಕ್ಕೆ ಗೊತ್ತಾಗುತ್ತೆ. ಒಂದು ವೇಳೆ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ದರೆ ನೀವು ಅನರ್ಹರಾಗಿರ್ತೀರಿ. ಒಫ್ಕೋರ್ಸ್ ನೀವು ಅರ್ಹರಾಗಿದ್ದರೆ ನಿಮ್ಮ ಗಂಡನ ಖಾತೆಯ ಆಧಾರ್ ಕಾರ್ಡ್ ಕೂಡ ಲಿಂಕ್ ಆಗುತ್ತೆ. ಒಂದು ವೇಳೆ ನಿಮ್ಮ ಗಂಡನೂ ಕೂಡ ಟ್ಯಾಕ್ಸ್ ಪೇಯರ್ ಆಗಿದ್ದರೆ, ಸರ್ಕಾರಿ ನೌಕರರಾಗಿದ್ದರೆ, ಯು ವಿಲ್ ನಾಟ್ ಬಿ ಅಂದರೆ ನೀವು ಕೂಡ ಫಲಾನುಭವಿಗಳು ಆಗಿರಲ್ಲ. ಮತ್ತೇನೂ ಇಲ್ಲ. ಇಲ್ಲಿ ಯಾರು ಅರ್ಹರಂದರೆ ಎಲ್ಲ APL BPL ನವರು ಅರ್ಹರಾಗಿರ್ತಾರೆ. ಯಾರು ಅನರ್ಹರು ಅಂದರೆ ಯಾರು ಟ್ಯಾಕ್ಸ್ ಪೇಯರ್ ಆಗಿರ್ತಾರಲ್ಲ, ಯಾವ ಫಲಾನುಭವಿ ಟ್ಯಾಕ್ಸ್ ಪೇಯರ್ ಆಗಿರ್ತಾರಲ್ಲ ಅವರು ಅನರ್ಹರಾಗಿರ್ತಾರೆ. ಮುಂದುವರೆದ ಭಾಗವಾಗಿ ಯಾವ ಯಜಮಾನಿಯ ಗಂಡ ಸರ್ಕಾರಿ ನೌಕರಿಯಲ್ಲಿದ್ದು ಟ್ಯಾಕ್ಸ್ ಪೇಯರ್ ಆಗಿರ್ತಾರಲ್ಲ ಅವರು ಕೂಡ ಅನರ್ಹರಾಗಿರ್ತಾರೆ. ಇವಿಷ್ಟು ಬಿಟ್ಟು ದೊಡ್ಡ ಬದಲಾವಣೆ ಇಲ್ಲ. ಒಂದು ಬಯೋಮೆಟ್ರಿಕ್ನ ಸ್ಟಾರ್ಟಿಂಗ್ ತೆಗೆದುಕೊಳ್ತಾ ಹೇಗೆ ರೇಷನ್ ಕಾರ್ಡ್ ತೆಗೆದುಕೊಳ್ಳುವಾಗ ಅಥವಾ ಆಧಾರ್ ಲಿಂಕ್ ಮಾಡುವಾಗ ನಾವು ಬಯೋಮೆಟ್ರಿಕ್ ಮಾಡ್ತಿದ್ದಿಲ್ಲ, ಇದು ಮುಂದುವರೆದ ಭಾಗವಾಗಿ ಸ್ವಲ್ಪ ಹೈ ಟೆಕ್ನಾಲಜಿನ ಬಳಸ್ಕೊಂಡು ಯಾರ್ಯಾರು ಫೇಕ್ ಅಕೌಂಟನ್ನು ಮಾಡಿಸಬಾರ್ದು ಅನ್ನೋ ದೃಷ್ಟಿಯಲ್ಲಿ ಮೊದಲ ಬಾರಿಗೆ ಅರ್ಜಿಯನ್ನು ಸಲ್ಲಿಸುವಾಗ ಆ ಫಲಾನುಭವಿಯ ಬಯೋಮೆಟ್ರಿಕ್ ಅನ್ನೋ ಆ ತಂಬನ್ನು ತೆಗೆದುಕೊಳ್ತಾರೆ, ತಂಬಿನ ಗುರುತನ್ನು ಪಡ್ಕೊಳ್ತಾರೆ, ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಅಂತ ಕಾರಣಕ್ಕೆ. ಹೀಗಾಗಿ ಈ ಒಂದು ಹಂತದಲ್ಲಿ ಫಲಾನುಭವಿಗಳು ಸ್ವಲ್ಪ ಮಟ್ಟಿಗೆ ವೇಟ್ ಮಾಡಿ ಅದಕ್ಕೆ ಪೂರಕ ತಯಾರಿಯನ್ನು ಮಾಡಿಕೊಂಡು ಈ 4 ಡಾಕ್ಯುಮೆಂಟ್ಸನ್ನು ಇಟ್ಕೊಳ್ಬೇಕು. ಅಕೌಂಟ್, ಮಹಿಳೆಯ ಅಕೌಂಟ್, ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ, ಗಂಡನ ಆಧಾರ್ ಕಾರ್ಡ್, ಜೊತೆಗೆ ಅವರ ಒಂದು BPLನ ಗುರುತಿನ ಚೀಟಿ ಇಟ್ಕೊಳ್ಬೇಕು. ಜೊತೆಗೆ ಯಾವಾಗ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ, ಮರುಪರಿಶೀಲನೆ ಮಾಡಬೇಕಿರುವಂಥ ಆದೇಶವನ್ನು ಕೊಟ್ಟಿದೆ ಹೊರತು ಮಾರ್ಗಸೂಚಿ ಮತ್ತು ಯಾವ ಡೇಟ್ ಯಾವುದು ಕೂಡ ಕೊಟ್ಟಿಲ್ಲ, ಯಾವ ಫಾರ್ಮ್ ಕೂಡ ಕೊಟ್ಟಿಲ್ಲ. ಸರ್ಕಾರ ಹೇಳುವ ಮಟ್ಟಿಗೆ ಈಗಾಗಲೇ ಗೃಹಲಕ್ಷ್ಮಿಯವರಿಗೆ ನಿಮಗೆ ತಿಳಿದೇ ಇರಬಹುದು, ಮಾರ್ಚ್ ತನಕ ಅಕೌಂಟಿಗೆ ಹಣ ಬಂದಿದೆ. 2025ರಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ನ ಅದು ಹಣ ಎಸ್ಕೇಪ್ ಆಗಿದೆ 5,000 ಕೋಟಿ. ಅದು ಬಿಟ್ಟು ಈಗ ಮಾರ್ಚ್ ತನಕ ಅಕೌಂಟಿಗೆ ಹಣ ಬಂದಿದೆ. ಏಪ್ರಿಲ್ನ ಹಣ ಸರ್ಕಾರದಲ್ಲಿ ಖಜಾನೆ ಖಾಲಿ ಇರುವುದರಿಂದ ಅಥವಾ ಹಣ ಇಲ್ಲದಿರುವುದರಿಂದ ಏಪ್ರಿಲ್ ಹಣ ಬಾಕಿ ಬರಬೇಕು. ಈಗ ಜೂನ್ ನಡೀತಿದೆ ನೋಡಿ, ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಮಾರ್ಚಿನ ಹಣ ಗೃಹಲಕ್ಷ್ಮಿಯವರಿಗೆ ಹಣ ಸಂದಾಯವಾಗಿದೆ. ಏಪ್ರಿಲ್ ಹಣ ಕೊಡಬೇಕಿತ್ತು, ಸ್ವಲ್ಪ ಮಟ್ಟಿಗೆ ಹಣಕಾಸಿನ ತೊಂದರೆ ಇದ್ದರಿಂದ ಅದು ಕೊಡಲಿಲ್ಲ. ಮೇ ಹಣ ಯಾವಾಗ ಕೊಡ್ತಾರಂದರೆ, ಮೇ ಹಣ ಬಿಡುಗಡೆಗಾಗಿ ಇದೀಗ ಇಲಾಖೆಯವರು ಆರ್ಥಿಕ ಹಣಕಾಸು ಇಲಾಖೆಗೆ ಪತ್ರವನ್ನು ಬರೆದಿದ್ದಾರೆ. ಅದು ಅಪ್ರೂವಲಿಗೆ ಹೋಗಬೇಕು. ಹಾಗಾಗಿ ಸದ್ಯವೇ ಅದು ಕೂಡ ಅಪ್ರೂವಲ್ ಆಗುತ್ತೆ. ಹಾಗಾಗಿ ಏಪ್ರಿಲ್ ಮತ್ತು ಮೇ ಹಣ ಬಂದ ಕೂಡಲೇ ಹೊಸದಾಗಿ ಮಾರ್ಗಸೂಚಿ ಆಗುತ್ತೆ. ಅದಾದ ನಂತರ ಹೊಸದಾಗಿ ಅಪ್ಲೈ ಮಾಡಿ ಅಪ್ರೂವಲ್ ತಗೊಳ್ತಾರಲ್ಲ ಅವರಿಗೆ ಜೂನಿಂದ ಹಣ ಸಂದಾಯವಾಗುತ್ತೆ. ಈಗ ಯಾವುದೇ ಕಾರಣಕ್ಕೂ ಕೂಡ ಮೇ ತನಕ ಏನೂ ಸಂದಿಗ್ಧತೆ ಇಲ್ಲ. ಮೇ ಹಣ ನಿಮಗೆ ಬಂದೇ ಬರುತ್ತೆ, ಏಪ್ರಿಲ್ ಮೇ ಹಣ ಬಂದೇ ಬರುತ್ತೆ. ನೀವು ಅಪ್ಲೈ ಮಾಡಿ ಮಾಡದೇ ಇರಲಿ, ಹಳೆಯ ರೂಲ್ಸ್ ಪ್ರಕಾರ ಏಪ್ರಿಲ್ ಮತ್ತು ಮೇ ಹಣ ಬರುತ್ತೆ. ಜೂನ್ ಹಣ ಬರಬೇಕಂದ್ರೆ ನೀವೆಲ್ಲ ಮಾಡಬೇಕು. ನಾನು ಹೇಳಿದ್ನಲ್ಲ, ಮಾರ್ಚ್ ಹಣ ಸಂದಾಯ ಆಗಿದೆ, ಏಪ್ರಿಲ್ದು ಸಂದಾಯ ಆಗಬೇಕು. ಹಣಕಾಸಿನ ಸಮಸ್ಯೆ ಇದೆ, ಸಂದಾಯ ಆಗುತ್ತೆ. ಮೇ ಹಣ ಯಾವ ಬರುತ್ತಂದರೆ, ಮೇ ಹಣ ಇಲಾಖೆಗೆ, ಹಣಕಾಸು ಇಲಾಖೆಗೆ ಒಂದು ಪರ್ಮಿಷನನ್ನು ಕೊಡಿ, ಗ್ರ್ಯಾಂಟ್ ಕೋರಿ ಪತ್ರವನ್ನು ಕೂಡ ಬರೆದಿದ್ದರೆ ಅದು ಕೂಡ ಸಂಕ್ಷನ್ ಆಗುತ್ತೆ. ಹಾಗಾಗಿ ಏಪ್ರಿಲ್ ಮೇ ಹಣ ಪೆಂಡಿಂಗ್ ಇದೆ. ಏಪ್ರಿಲ್ ಮೇ ಹಣ ಸಂದಾಯ ಆದ ಕೂಡಲೇ ಹೊಸದಾಗಿ ಅಧಿಸೂಚನೆ ಆಗುತ್ತೆ. ಹೊಸದಾಗಿ ಅಧಿಸೂಚನೆ ಆದ ನಂತರ ಎಲ್ಲ ಈ ಫಲಾನುಭವಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬೇಕು. 1 ತಿಂಗಳ ಟೈಮ್ ಇರುತ್ತೆ ಅಥವಾ ಒಂದೂವರೆ ತಿಂಗಳ ಟೈಮಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಅದಾದ ನಂತರ ಜೂನ್ ಹಣ ಬರಬೇಕಲ್ಲ, ಆ ಜೂನ್ ಹಣ ಹೊಸದಾಗಿ ಅಪ್ಲೈ ಮಾಡಿ ಸಕ್ಸಸ್ ಆದಂಥ ಅಪ್ರೂವಲ್ ಆದಂಥ ಫಲಾನುಭವಿಗಳಿಗೆ ಈ ಹೊಸ ಹಣ ಬರುತ್ತೆ. ನೋಡಬೇಕು ಯಾವ ಗೊಂದಲ ಆಗುತ್ತೆ ಅಥವಾ ಚಿಕ್ಕ ಪುಟ್ಟ ಗ್ರಾಮವನ್ನು ಅವರು ಇವರು ಹಣ ತೆಗೆದುಕೊಂಡು ಆಟ ಆಡಿಸ್ತಾರ. ಈಗಾಗಲೇ 100 ರೂಪಾಯಿ ಕೊಟ್ಟರೆ ಅದನ್ನು ಮಾಡಿಸ್ಕೊಳ್ತೇನೆ, 100 ರೂಪಾಯಿ ಕೊಟ್ಟು ಇದನ್ನು ಮಾಡಿಸ್ಕೊಳ್ತೇನೆ ಅಂತ ಒಂದು ಲೆಕ್ಕಾಚಾರ ಕೂಡ ಆಗ್ತಿದೆ. ಈಗಾಗಲೇ ಗೃಹಲಕ್ಷ್ಮಿ ಹಣ ಇವಾಗ ಮಾರ್ಗಸೂಚಿ ಬಿಟ್ಟಿದ್ದಾರೆ, ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅಂತ ಕೋಲಾಹಲ ಗೊಂದಲ ಎಲ್ಲ ಕೂಡ ಆಗ್ತಿದೆ. ಸದ್ಯದ ಮಟ್ಟಿಗೆ ಯಾವುದೇ ಅಪ್ಲಿಕೇಶನ್ ಬಿಟ್ಟಿಲ್ಲ, ಯಾವುದೇ ಮಾರ್ಗಸೂಚಿ ಬಿಟ್ಟಿಲ್ಲ. ಮಾರ್ಗಸೂಚಿ ಬಿಡಲಿಕ್ಕೆ ಸರ್ಕಾರ ಪರ್ಮಿಷನ್ ಕೊಡುತ್ತೆ, ಸರ್ಕಾರ ಕೂಡ ಅದನ್ನು ಘೋಷಣೆ ಮಾಡುತ್ತೆ. ಅಲ್ಲಿ ತನಕ ಯಾವುದೇ ಫಲಾನುಭವಿಗಳು ಗೊಂದಲ ಬೇಡ, ಸಂಯಮದಿಂದ ಕಾಯ್ತಾರೆ. ನಿಮಗೆ ಏಪ್ರಿಲ್ ಮತ್ತು ಮೇ ಹಣ ಬರುತ್ತೆ, ಯಾವುದೇ ತೊಂದರೆ ಇಲ್ಲ. ಜೂನ್ ತಿಂಗಳ ಹಣಕ್ಕಾಗಿ ನೀವು ಸರ್ಕಸ್ಸನ್ನು ಮಾಡಬೇಕು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.